ಅವ್ರಿಗೆ ಈಗಾಗಲೇ ಶಕ್ತಿ ಇದೆ. ಅವ್ರ ಶಕ್ತಿನ ಈ ಬಡವರಿಗೆ ದಾರಿ ಹರಿಬೇಕು ಅಂತಂದ್ರೆ ಅವ್ರು ಕೇಳ್ಕೊಳ್ಳೋಕ್ಕೋಸ್ಕರ ಸಮಾವೇಶ ಶಕ್ತಿನ ತುಂಬಬೇಕಾದ್ರೆ ಎಲ್ಲ ಶಕ್ತಿ ತುಂಬಿಡಿದೀವಲ್ಲ ನಾವು. ಸಿದ್ದರಾಮಯ್ಯ ಜಾತಿ ಗಣತಿ ಪರವಾಗಿದ್ದಾರೆ. ಅದೆಲ್ಲ ಸುಳ್ಳು, ಅದು ಯಾವುದೂ ಅಪಪ್ರಚಾರ ಇಲ್ಲ, ಯಾವುದೂ ಇಲ್ಲ. ಜಾತಿ ಗಣತಿ ನಡೀತಕ್ಕಂಥ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಲಿಲ್ಲ? ಎಲ್ಲ ಜಾತಿಯವರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೆ ಸುಮ್ಮನೆ ಆತಂಕ ಇದೆ, ಆತಂಕವನ್ನು ನಿವಾರಣೆ ಮಾಡ್ತೀವಿ. ಅದ್ರ ವರದಿ ಬಂದ ಮೇಲೆ ಅವ್ರು ಹೇಳಿ. ಈಗ ನಾವು ಹೇಳ್ತೀನಿ, MK ಹಟ್ಟಿಯಲ್ಲಿದೆ. MK ಹಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಮನೆಗಳಿದ್ದಾವೆ, ಎಷ್ಟು ಕುಟುಂಬಗಳಿದ್ದಾವೆ, ಯಾವ ಸ್ಥಿತಿಗತಿಗಳು ಏನದ ಅನ್ನೋದನ್ನು ನಾವು ಅದರಲ್ಲಿದೆ ವೆಬ್ನಲ್ಲಿ ಹಾಕ್ತೀವಿ. ಭಾಳ ಏನಪ್ಪ BL ಇದಿದೆ, ಒಂದು ದೊಡ್ಡ ಇವರು, ಅದು ಟೆಕ್ನಿಕಲ್ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಓದಿದ್ದಾರೆ ಅವರು, ಸಾಫ್ಟ್ವೇರ್ನಲ್ಲಿ ಮಾಡಿದ್ದಾರೆ. ಅದೆಲ್ಲ ಇದೆ, ಅದನ್ನೆಲ್ಲನೂ ಬಿಡ್ತೀವಿ. ಅದರಿಂದ ಅದು ನೋಡಿರಿ ನೀವು, ಅದರಲ್ಲೇನು ಲೋಪ ಇದೆ ಅನ್ನೋದನ್ನು ಎತ್ತಿ ಹೇಳಿ. ಲೋಪ ಇದನ್ನೇ ಸರಿಪಡಿಸ್ಬೋದಲ್ಲ, ಅದು ಬೇಡ ಅನ್ನೋದು ಏನಿದೆಯಲ್ಲ ಅದು ಸರಿಯಲ್ಲ. ಅದರಿಂದ ಎಲ್ಲರೂ ಸಮಾವೇಶ ಮಾಡ್ತಿದ್ದಾರೆ. ಈಗ ಮೊನ್ನೆ ವೀರಶೈವರು ಮಾಡಿದ್ರು, ಸಂತೋಷ. ಅವರ ಸಮಸ್ಯೆಗಳನ್ನು ಅವ್ರು ಕುಳಿತುಕೊಂಡು ಚರ್ಚೆ ಮಾಡಿ ಅವರ ಅಭಿವೃದ್ಧಿಗೋಸ್ಕರ ಸಂಘಟಿತರಾಗ್ತಕ್ಕಂಥದ್ದು ಅವರಿಗಿರೋ ಹಕ್ಕು. ಅದನ್ನೇ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಶಿಕ್ಷಣ, ಸಂಘಟನೆ, ಹೋರಾಟ, ಎಲ್ಲರೂ ಶಿಕ್ಷಣ ಪಡೀರಿ, ಸಂಘಟಿತರಾಗಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿರಿ ಅಂತೇಳಿ. ಈಗ ಅವಕಾಶ ವಂಚಿತ ಎಲ್ಲ ಜಾತಿಯವರು, ಎಲ್ಲ ಜಾತಿಯ ಜನರು ಇಲ್ಲಿ ಸಮಸ್ಯೆಗೊಳ್ತಿದ್ದಾರೆ. ಇವ್ರ ಕೈ ಬಲಪಡಿಸೋದು, ಅವ್ರನ್ನ ಟಕ್ಕರ್ ಕೊಡೋದು ಯಾವುದಿಲ್ಲ, ಇವು ನಡೀತಲೇ ಇರ್ತೇವೆ. ಅದರಿಂದ ಇದಕ್ಕೆ ಯಾವುದೇ ಹೊಸ ಬಣ್ಣನ ಹಚ್ಚುವ ಅಗತ್ಯ ಇಲ್ಲ. ನಾವಿಲ್ಲಲ್ಲ, ನಾವು ಹಿಂದೂಗಳೇ, ಭಾಳಷ್ಟು ಜನ ಹಿಂದೂಗಳಿರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಹಿಂದೂಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಹಿಂದೂ ಧರ್ಮವನ್ನು ಪೂಜೆ ಮಾಡ್ತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ. ರಾಮನ ಪೂಜೆ ಮಾಡೋರು ಇರೋದು ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಜನ. ರಾಮನ ಹೆಸರಿನಲ್ಲಿ ಓಟಿಗಾಗಿ ಅದನ್ನು ಬಂಡವಾಳ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋರು ಕಾಂಗ್ರೆಸ್ಸಿಗಿರಲ್ಲ. ಅದೇನದು ಹೃದಯದಲ್ಲಿ ಭಕ್ತಿ. ಈ ಆಂಜನೇಯ ಏನು ಶ್ರೀರಾಮನ್ನ ಇವನು ಏನು ಎದೆ ಸೀಳಿಸಿ ತೋರಿಸಿದಲ್ಲಿ ಭಕ್ತಿ, ಹಾಗೆ ಎಲ್ಲರಲ್ಲೂ ಕೂಡ ಎಲ್ಲ ಹೃದಯದಲ್ಲೂ ಕಾಂಗ್ರೆಸ್ಸಿಗರು ಯಾರು ಹೇಳಿದಾರೋ ಕೋಟ್ಯಾಂತರ ಜನ ಇದ್ದಾರಲ್ಲ, ಅವರ ಹೃದಯದಲ್ಲಿ ರಾಮ ಇದ್ದಾನೆ. ಅದರಿಂದ ನಾವು ರಾಮನ ವಿರೋಧಿಗಳಲ್ಲ, ಹಿಂದೂಗಳ ವಿರೋಧಿಗಳಲ್ಲ. ಮುಸ್ಲಿಮರ ಪರ ಇರ್ತಕ್ಕಂಥವ್ರು, ಹಿಂದೂಗಳ ಪರ ಇರ್ತಕ್ಕಂಥವ್ರು, ಎಲ್ಲ ಜಾತಿ ಧರ್ಮಗಳ ಪರವಾಗಿರ್ತಕ್ಕಂಥ ಒಂದೇ ಒಂದು ಪಕ್ಷ. ಅದು 138 ವರ್ಷಗಳ ಕಾಲ ಈ ರಾಜ್ಯವನ್ನು ಕಟ್ಟಿರೋಂಥ ಪಕ್ಷ, ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿರೋಂಥ ಪಕ್ಷ, ಎಲ್ಲರಿಗೂ ಶಿಕ್ಷಣ ಕೊಟ್ಟಂಥ ಪಕ್ಷ, ಎಲ್ಲರಿಗೂ ಅನ್ನ ಕೊಟ್ಟಂಥ ಪಕ್ಷ, ಎಲ್ಲರಿಗೂ ಭೂಮಿ ಕೊಟ್ಟಂಥ ಪಕ್ಷ, ಎಲ್ಲರಿಗೂ ಮನೆ ಕೊಟ್ಟಂಥ ಪಕ್ಷ. ರೈಲ್ ಇರ್ಬೋದು, ವಿಮಾನ ಇರ್ಬೋದು, ಕರೆಂಟ್ ಇರ್ಬೋದು, ರಸ್ತೆಗಳಿರ್ಬೋದು, ಈ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಹುಚ್ಚ ಬಿಡ್ರೆ ಅವನ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಅವನ್ನ ಇನ್ನೂ ಸ್ವಲ್ಪ ಪ್ರಚಾರ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಆ ಥರ ಮಾಡೋದು ಹೇಳಿ, ಅವನ ಹುಚ್ಚ ಅಂತ ಅಂದಮೇಲೆ ಹುಚ್ಚನ ಬಗ್ಗೆ ಯಾರು ಮಾತಾಡ್ತಾರ? ಮಾತಾಡಿ ಬಂದರೆ ಅವನು ಇನ್ನೊಂದು ಸ್ವಲ್ಪ ದೊಡ್ಡವನಾಗ್ತಾನೆ. ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದಿರಬೇಕು. ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ. ನಾವು ಆ ರೀತಿ ಅಲ್ಲ. ನಾನು ಕೂಡ ಅವನು ಇವನು ಅನ್ನಬಾರ್ದು. ಏನು ಮಾಡೋದು, ಅವನಿಗೆ ಯಾವ ಭಾಷೆ ಬಳಸಿದ್ರು ಕೂಡ ಸಾಲದು. ಸಿಕ್ಕಿದೆ ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ. ರಾಮರಾಜ್ಯದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ, ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ, ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ, ಅವನ ಮನುಷ್ಯನ ಯಾರ ಮನುಷ್ಯ ಅಂತಾರ? ಅದರಿಂದ ಅವನೊಬ್ಬ ಹುಚ್ಚ.